ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರೇಶ್ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ದಿನ ಒಂದು ರ್ಯಾಂಡಮ್ ವ್ಲಾಗ್ ಹಾಕ್ತಾಯಿದ್ದೀನಿ. ಇವತ್ತಿನ ದಿನ ಹೇಗಿತ್ತು, ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತಿನ ದಿನ ನಾವು ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಮ್ಮ ಹೊಲದ ಹತ್ರ ಹೋಗೋಣ ಅಂತ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 1 to 1.5 hour ಆಗುತ್ತೆ. ಆ್ಯಂಡ್ ಟ್ರಾಫಿಕ್ ಏನು ಇರಲ್ಲ, ಬನ್ನೇರುಘಟ್ಟ ರೋಡ್ ತನಕ ಅಷ್ಟೇ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ಖಾಲಿ ರೋಡ್. ಆ್ಯಂಡ್ ಇವತ್ತಿನ ವೆದರ್ ಕೂಡ ನೋಡ್ಬೋದು ನೀವು, ಅಷ್ಟೇನು ಬಿಸಿಲು ಇರಲಿಲ್ಲ, ಮೈಲ್ಡಾಗಿತ್ತು ವೆದರು. ಹಾಗಾಗಿ ನಾವು ಆರಾಮಾಗಿ ಹಾಡು ಕೇಳಿಕೊಂಡು ಹೊಲದ ಹತ್ರ ಹೊರಟಿದ್ದೀವಿ. ಆ್ಯಂಡ್ ಇವಾಗ ಬಂದು ನಮ್ಮ ಹೊಲನ ರೀಚ್ ಆಗಿದ್ದೀವಿ. ಆ್ಯಂಡ್ ಹೊಲದಲ್ಲಿ ಎಂಟರ್ ಆಗಿದ ತಕ್ಷಣವೇ ನಾಯಿ ಬೊಗಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ರೀಸೆಂಟಾಗಿ ನಮ್ಮ ನಾಯಿ 4 ಮರಿಗಳನ್ನ ಬೇರೆ ಹಾಕಿದೆ. ಹಾಗಾಗಿ ಅದಕ್ಕೆ ಅಂತ ನಾವು ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಹೋಗಿದ್ವಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಮ್ಮ ನಾಯಿ ಮರಿಗಳು ಅಂತ. ಸೊ ಬಿಸ್ಕೆಟ್ಸ್ ಹಾಕಿದ ತಕ್ಷಣ ಖುಷಿಯಾಗಿ ತಿಂತು. ಆ್ಯಂಡ್ ಅದನ್ನ ನೋಡೋಕ್ಕೆ ಒಂಥರ ಖುಷಿ ನನಗೆ. ನಾಯಿ ಮತ್ತು ಬೆಕ್ಕು ಎಲ್ಲ ತುಂಬಾ ಇಷ್ಟ ನನಗಂತೂ. ಆ್ಯಂಡ್ ಇಲ್ಲಿ ನಮ್ಮ ಹೊಲದಲ್ಲಿ ಸದ್ಯಕ್ಕೆ ಸೇವಂತಿಗೆ ಹಾಕಿರೋದು, ಯೆಲ್ಲೋ ಮತ್ತು ವೈಟ್ ಸೇವಂತಿಗೆ. ಆ್ಯಂಡ್ ಸ್ವಲ್ಪ ಜಾಗನ ಖಾಲಿ ಬಿಟ್ಟಿದ್ದಾರೆ, ಬೇರೆ ಏನಾದರೂ ಹಾಕೋಣ ಅಂತ. ಆ್ಯಂಡ್ ನಮ್ಮ ಮನೇಲಂತೂ ನಮ್ಮ ಹೊಲದಲ್ಲಿ ಬೆಳೆದಿರೋ ಸೇವಂತಿಗೆ ನಾವು ದೇವ್ರಿಗೆ ಬಾಗಿಲಿಗೆ ಎಲ್ಲ ಯೂಸ್ ಮಾಡೋದು. ಬಿಕಾಸ್ ಅಷ್ಟು ರಾಶಿ ಬಿಡುತ್ತೆ. ಆ್ಯಂಡ್ 1 ವಾರ ತನಕ ಸಾಕು. ಒಂದು ಸತಿ ಇಷ್ಟು ಬಂದುಬಿಡ್ತಾರೆ, ಯಾರಾದರೂ ಹೋಗ್ತಾ ಇರ್ತಾರೆ ಮನೆಯಿಂದ. ಸೊ ನಾವಿವತ್ತು ಬಂದಿರೋದ್ರಿಂದ ನಾನೇ ಸೇವಂತಿಗೆನ ಕೀಳೋಣ ಅಂತ ಇಲ್ಲಿ ಬಂದಿದ್ದೀನಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ, ವೈಟ್ ಸೇವಂತಿಗೆ ಒಳ್ಳೆ ಕಾಟನ್ ಇಟ್ಟಿರೋ ಥರ ಇತ್ತು. ಗಿಡ ತುಂಬ ಬೆಳೆದಿತ್ತು. ಆ್ಯಂಡ್ ಆ ತುದಿಲಿ ಕೂಡ ಸೇವಂತಿಗೆನೇ ಇರೋದು, ವೈಟ್ ಸೇವಂತಿಗೆ. ಆ್ಯಂಡ್ ಯೆಲ್ಲೋ ಸೇವಂತಿಗೆ ಅಷ್ಟು ಹೊಸದಾಗಿ ಹಾಕಿರೋದ್ರಿಂದ ಅಷ್ಟೇನು ಹೂವು ಇರಲಿಲ್ಲ. ಆ್ಯಂಡ್ ನಾನಂತೂ ಇಲ್ಲಿ ಮಧ್ಯ ಓಡಾಡಿಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತುಂಬಾ ತೊಗೊಂಡೆ. ಬಿಕಾಸ್ ಆ ಹೂಗಳ ಮಧ್ಯೆ ನಿಂತ್ಕೊಂಡು ಫೋಟೋಸ್ ಎಲ್ಲ ಹಿಡಿಸ್ಕೊಳ್ಳೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಫೋಟೋಸ್ ಎಲ್ಲ ತೊಗೊಂಡ ನಂತರ ನಾನಿವಾಗ ವೈಟ್ ಸೇವಂತಿಗೆನ ಕಿತ್ಕೊತಾ ಇದ್ದೀನಿ. ಆ್ಯಂಡ್ ಈ ವೈಟ್ ಸೇವಂತಿಗೆ ಅಂತೂ ಎಷ್ಟು ಕಿತ್ತಿದ್ರೂ ಹಾಗೇ ಕಾಣ್ತಾಯಿತ್ತು ಗಿಡದ ತುಂಬ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಎಲ್ಲ ಹೂಗಳನ್ನ ಕಿತ್ಕೊಂಡು ನಾನು ಕವರ್ಗೆ ಹಾಕ್ಕೊತಾನೇ ಇದ್ದೆ. ಆ್ಯಂಡ್ ನನಗಂತೂ ಈ ಥರ ಗಿಡ ಹೂವುಗಳಂದರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಕೂಡ ಪಾಟಲ್ಲಿ ತುಂಬಾ ಗಿಡ ಬೆಳೆಸಿದ್ದೀನಿ, ಇನ್ನೊಂದು ದಿವಸ ತೋರಿಸ್ತೀನಿ. ಬಟ್ ನಾನು ಸೇವಂತಿಗೆನ ಬೆಳೆಸಿಲ್ಲ, ಬಿಕಾಸ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ. ಎಷ್ಟೊಂದು ಜನ ಅದನ್ನೇ ಹೇಳಿದ್ರು ಕೂಡ, ಸೇವಂತಿಗೆನ ನೀನು ತುಂಬ ನಾಜೂಕಾಗಿ ನೋಡ್ಕೊಬೇಕು ಅಂತ. ಸೊ ಟೈಮ್ ಇಲ್ದಿರುವಾಗ ಸುಮ್ಮನೆ ಆ ಗಿಡ ಹಾಳಾಗೋದು ಯಾಕೆ ಅಂತ ನಾನು ಯಾವ್ದ್ಯಾವ್ದು ಈಸಿಯಾಗಿರುತ್ತೋ, ದಾಸವಾಳ, ರೋಸ್ ಇಂಥದ್ದನ್ನೇ ನಾನು ಮನೇಲಿ ಹಾಕಿದ್ದೀನಿ ಕೂಡ. ಆ್ಯಂಡ್ ಇವಾಗ ಕವರ್ ತುಂಬ ಸೇವಂತಿಗೆನ ತುಂಬಿಸ್ಕೊಂಡು ಕಾರಲ್ಲಿಟ್ಟೆ. ಆ್ಯಂಡ್ ಇನ್ನೊಂದು ಸೈಡ್ ಹೊಲಕ್ಕೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಕೂಡ ಸೇವಂತಿಗೆನೇ ಇರೋದು. ಆ್ಯಂಡ್ ಇಲ್ಲಿ ಯೆಲ್ಲೋ ಸೇವಂತಿಗೆನ ತುಂಬಿಸ್ಕೊಳ್ಳೋಣ ಅಂತ, ಬಿಕಾಸ್ ವೈಟ್ ಸೇವಂತಿಗೆ ಕವರ್ ತುಂಬ ಇತ್ತಲ್ವ. ಹಾಗಾಗಿ ಇವಾಗ ಯೆಲ್ಲೋ ಸೇವಂತಿಗೆನ ಕೂಡ ಕವರ್ ತುಂಬ ತೊಗೊಂಡೆ. ಆ್ಯಂಡ್ ಹೂವು ಅಂತೂ ಬರಾನೇ ಇಲ್ಲ. ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದಲ್ಲ ಅಂತ ನನಗಂತೂ ಖುಷಿ ಅಂದರೆ ಖುಷಿ. ಸೊ ಇವಾಗ ಎಲ್ಲ ನಾವು ಮುಗಿಸ್ಕೊಂಡು ವಾಪಸ್ ಮನೆ ಕಡೆಗೆ ಹೊರಟಿದ್ದೀವಿ. ನೋಡ್ತಿರ್ಬೋದು 2 ಕವರ್ ಫುಲ್ಲು ಹೂವುಗಳು. ಹೊಟ್ಟೆವರೆ ಹಸಿತಾ ಇತ್ತು, ಬೆಳಗ್ಗೆನೇ ತಿಂದಿದ್ದು ನಾವೆಲ್ಲ. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು, 2 ಗಂಟೆನೋ 3 ಗಂಟೆನೋ. ಹಾಗಾಗಿ ನಾವು ಆನ್ ದಿ ವೇ ಯಾವುದಾದ್ರೂ ಹೋಟೆಲ್ ಇದ್ದರೆ ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ಆನ್ ದಿ ವೇನೇ ಇಲ್ಲಿ ಗೋದಾವರಿ ಕೆಫೆ ಅಂತ ಒಂದು ಹೋಟೆಲ್ ಸಿಕ್ತು. ನಮ್ಮ ಮನೆ ಹತ್ರನೇ ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ವಿ. ಆದರೂ ಹೊಟ್ಟೆ ಹಸಿತಾ ಇತ್ತಲ್ಲ, ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದ್ವಿ. ಆ್ಯಂಡ್ ಇಲ್ಲಿ ನಾವೆಲ್ಲ ಇಡ್ಲಿ ವಡೆ ತೊಗೊಂಡ್ವಿ. ಇಡ್ಲಿ ವಡೆ ಮತ್ತು ಗೋಬಿ ಮಂಚೂರಿಯನ್. ಆ್ಯಂಡ್ ಲಾಸ್ಟಲ್ಲಿ ಈ ಊಟನ ಕಂಪ್ಲೀಟ್ ಮಾಡೋಕ್ಕೆ ನನ್ನ ಫೇವ್ರೆಟ್ ಟೀ ಇರಲೇಬೇಕು, ಹಾಗಾಗಿ ಟೀ ಕೂಡ ತೊಗೊಂಡೆ. ಸೊ ಈ ವ್ಲಾಗಲ್ಲಿ ಅಷ್ಟೇ. ಇನ್ನು ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.